ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಟೆರೆಸ್ ಮೇಲೆ ಬಂದಿದ್ದೀನಿ, ಯಾಕಂದರೆ ಕ್ಲೈಮೇಟ್ ಅಷ್ಟು ಚೆನ್ನಾಗಿದೆ, ಫುಲ್ಲು ಮಂಜಾಗಿದೆ. ಅದಕ್ಕೆ ಕ್ಯಾಪ್ಚರ್ ಮಾಡೋಣ ಅಂತ. ನೋಡಿ ಸರೌಂಡಿಂಗ್ ಎಷ್ಟು ಚೆನ್ನಾಗಿದೆ. ಈಗಷ್ಟೇ ಟೆರೆಸಿಂದ ಬಂದೊಳ್ಳೆ ಒಂದು ಗ್ಲಾಸ್ ನೀರು ಕುಡಿದೆ. ಅಮ್ಮ ಇಲ್ಲಿ ಬ್ರೇಕ್ಫಾಸ್ಟಿಗೆ ಹೊತ್ತು ಶಾವಿಗೆ ಮಾಡ್ತಿದ್ದಾರೆ ಅನಿಸುತ್ತೆ, ಅದಕ್ಕೆ ಅಕ್ಕಿ ಎತ್ತಿಟ್ಟಿದ್ದಾರೆ. ನಾನು ಮೇಲೆ ಹೋಗೋಕ್ಕಿಂತ ಮುಂಚೆನೇ ಕಡಲೆ ಆಲೂಗಡ್ಡೆ ಬೇಯಕ್ಕಿಟ್ಟಿದ್ದೆ ಸಾಂಬಾರು ಮಾಡೋಕ್ಕೆ. ಈಗ ಮಸಾಲೆಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಇದನ್ನ ಇನ್ನು ರುಬ್ಬಿದ್ರೆ ಆಯಿತು. ಮಸಾಲೆ ರುಬ್ಬನ ಅನ್ನೋಷ್ಟು ಕರೆಂಟ್ ಹೋಗಿದೆ, ಬಂದಮೇಲೆ ಮಸಾಲೆ ರುಬ್ಬೋದು. ಕರೆಂಟ್ ಹೋಯ್ತು ಅಂತಿದ್ದಂಗೆ ನನ್ನ ಅದೃಷ್ಟಕ್ಕೆ ಕರೆಂಟ್ ಬಂತು. ನಾನು ಮಸಾಲೆ ರುಬ್ಬೋಷ್ಟರಲ್ಲಿ ಅಮ್ಮ ಇಲ್ಲಿ ಶಾವಿಗೆನ ಒತ್ತಿಡ್ಕೊತಾ ಇದ್ರು. ಮತ್ತು ಈ ಶಾವಿಗೆನ ನಾವು ಹೊರ್ಗಡೆನೇ ಹವೆಯಲ್ಲಿ ಬೇಯಿಸ್ಕೊಂಡ್ವಿ, ಸೌದೆ ಒಲೆಯಲ್ಲಿ. ಅಮ್ಮ ನೂಲ್ಪಿಟ್ಟು ಮಾಡ್ತಾಯಿದ್ರು, ಅಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಾಕ್ಸ್ ಮಾಡಿಕೊಂಡು ಹೊರಡಬೇಕು. ಶ್ರೇಯಾಂಶ್ ಈಗ ಎದ್ದಿದ್ದಾನೆ, ಅವನಿಗೆ ಬ್ರಷ್ ಮಾಡಿಸ್ಬೇಕು. ಅದೇ ಇವಾಗ ಬರ್ತಾನ ಇಲ್ವೋ ಗೊತ್ತಿಲ್ಲ, ಆಲ್ರೆಡಿ ಟೈಮ್ ಆಗಿದೆ, ನೋಡೋಣ ಬರ್ತಾನ ಅಂತ. ನೋಡಿ ಹಠ ಎಷ್ಟು ಮಾಡ್ತಾನೆ. ಬ್ರಷ್ ಮಾಡೋಣ, ಬ್ರಷ್ ಹಾಕೋಣ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಮ್ಮ ನೂಲ್ಪುಟ್ಟು ಮಾಡಿದರು. ನಾನು ನೂಲ್ಪುಟ್ಟು ಕಡಲೆ ಸಾಂಬಾರು ತಗೊಂಡು ತಿಂತಾಯಿದ್ದೀನಿ. ತಿಂದು ಬೇಗ ಹೊರಡ್ಬೇಕು, 9 ಗಂಟೆ ಆಗೇ ಹೋಯ್ತು. ಮಕ್ಕಳಿದಾರಲ್ಲ, ನಾಯ್ಸ್ ಜಾಸ್ತಿ. ಬಾಯ್ ಅಮ್ಮ, போயிட்டு வரா ಅಮ್ಮ, போயிட்டு வரா சேச்சி, ಬಾಯ್. ಇವತ್ತು ಎಷ್ಟು 3 ಡೇಸ್ ಆದಮೇಲೆ ನಾವಿಬ್ಬರು ಒಟ್ಟಿಗೆ ಹೋಗ್ತಾ ಇರೋದು. ಅಚ್ಚನ ಅಂಗಡಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಹಾಗೆ ಹೊರಟ್ವಿ. ಆಲ್ರೆಡಿ ಟೈಮ್ ಆಗಿದೆ. ಆಟೋಗೆ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಹಸ್ಬೆಂಡಿನ ಫ್ರೆಂಡಿನ ಕಾರ್ ಸಿಕ್ತು, ಅದಲ್ಲೇ ನಾವು ಹೊರಟ್ವಿ. ಈಗಷ್ಟೇ ಮಡಿಕೇರಿ ತಲುಪಿದೆ. ಇಲ್ಲಿ ಬರ್ತಿದ್ದಂಗೆ ಮಿಥುನ್ ಪೋಸ್ಟರಲ್ಲಿ ಮಿಥುನ್ ಫೋಟೋ ಇತ್ತು, ಅದಕ್ಕೆ ಅದನ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಅದು ನೆಕ್ಸ್ಟ್ ಕ್ಲಿಪ್ಪಿಂಗೆಲ್ಲ ಹಾಕ್ತೀನಿ. ಇದೇ ನೋಡಿ ಮಿಥು ಫೋಟೋ, ಬ್ಲೂ ಕಲರ್ ಶರ್ಟ್ ಇದೆಯಲ್ಲ ಅದೇ ಮಿಥುನ್. ಇವತ್ತು ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋಣ ಅಂತ ಸ್ಟ್ಯಾಂಡ್ ಹೋಗಿ ನೋಡ್ತಾ ಇದ್ದೀನಿ. ಜನನೇ ಜನ, ಯಾಕಂದರೆ ದಸರಾ ಅಲ್ವಾ, ಅದಕ್ಕೆ ಎಲ್ಲರೂ ಅವ್ರವ್ರ ಊರಿಗೆ ಬರ್ತಾಯಿದ್ರು. ಇವಾಗಷ್ಟೇ ಗೌರ್ಮೆಂಟ್ ಬಸ್ ಸಿಕ್ತು, ಸೀಟ್ ಹತ್ಕೊಂಡು ಕುತ್ಕೊಂಡಿದ್ದೀನಿ. ಹೆಂಗೆ ನಾವು ಹೇಳ್ತಿದ್ದಂಗೆ ವಿರಾಜಪೇಟೆ ತಲುಪಿದೆ. ಇವತ್ತು ನೋಡಿದ್ರೆ ಲಿಫ್ಟ್ ಆನಲ್ಲೇ ಇತ್ತು, ಹಾಗಾಗಿ ಲಿಫ್ಟಲ್ಲೇ ನಾನು ಇನ್ಸ್ಟಿಟ್ಯೂಟಿಗೆ ಹೋದೆ. ಹೋಗ್ತಿದ್ದಂಗೆ ತುಂಬಾ ಸೈಲೆನ್ಸ್ ಇತ್ತು, ಮತ್ತು ಟೈಮ್ ಕೂಡ ಆಗಿತ್ತು, ಅದಕ್ಕೆ ನಾನು ಒಳಗೆ ಹೋಗ್ಬೇಕಾದ್ರೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇವತ್ತಿನ ಕ್ಲಾಸ್ ಅಂತೂ ತುಂಬಾ ಕನ್ಫ್ಯೂಷನ್ ಆಗಿತ್ತು, ಆದ್ರೂ ನಾನು ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೆ. ಹಾಗೋ ಹೀಗೋ ಇವತ್ತಿನ ಕ್ಲಾಸ್ ನನಗೆ ಅರ್ಥ ಆಯಿತು, ಸ್ವಲ್ಪ ಖುಷಿನೂ ಆಯಿತು. ಇಲ್ಲ ಅಂದರೆ ನನಗೆ ಹುಚ್ಚಿಡ್ದೋಗುತ್ತೆ. ಒಂದು ದಿವಸ ಕ್ಲಾಸ್ ಅರ್ಥ ಆಗಿಲ್ಲ ಅಂದರೆ ನಿಜವಾಗ್ಲೂ ನಾನು ಹುಚ್ಚಿಯಾಗಿಬಿಡ್ತೀನಿ. ಓಕೆ, ಕ್ಲಾಸ್ ಅಟೆಂಡ್ ಆಗಿ ಲಂಚ್ ಕೂಡ ಮುಗೀತು. ಲಂಚ್ ಮಾಡಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಕ್ಲಾಸ್ ಇದ್ದಿದ್ದರಿಂದ ಬೇಗ ಬೇಗ ಫುಡ್ ಮುಗಿಸ್ಕೊಂಡು ಬಂದೆ. ಈಗ 5 ಮಿನಿಟ್ಸಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಓಕೆ, ಇನ್ನೇನು ಕ್ಲಾಸ್ ಮುಗೀತು, ಮನೆಗೆ ಹೊರಡೋಣ ಅನ್ನೋಷ್ಟರಲ್ಲಿ ಪ್ರಮೋದವ್ರು ಕಾಲ್ ಮಾಡಿದರು. ಮನೆಗೆ ಸ್ವಲ್ಪ ಐಟಮ್ಸ್ ಬೇಕು ಅಂತ ಹೇಳಿದರು. ಹಾಗಾಗಿ ಇಬ್ಬರು ಸೇರ್ಕೊಂಡು ಸ್ಮಾರ್ಟ್ ಮಾರ್ಟಿಗೆ ಹೋಗಿ ನಮಗೇನೇನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ. ಹಾಗೆ ಅಮ್ಮ ಚಿಕನ್ ತಗೊಂಡು ಬನ್ನಿ ಅಂತ ಹೇಳಿದರು. ಅಂಗಡಿಗೆ ಹೋಗಿ ಚಿಕನ್ ತಗೊಳ್ತಾ ಇದ್ವಿ. ಹಾಗೆ ಮಕ್ಕಳಿಗೆ ಲೆಗ್ ಪೀಸ್ ಬೇಕು ಅಂತ ಹೇಳ್ಬಿಟ್ಟು ಅದನ್ನೂ ಆರ್ಡರ್ ಮಾಡಿದರೆ ಅವ್ರು ಲೆಗ್ ಪೀಸ್ನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಟ್ರು. ನನಗಂತೂ ತುಂಬಾ ಸಿಟ್ಟು ಬಂತು. ಹೇಳಿದ್ದೀವಿ, ಅದೊಂದು ಕಾಮನ್ ಸೆನ್ಸ್ ಅಲ್ವಾ, ಲೆಗ್ ಪೀಸ್ ಬೇಕು ಅಂತ ಹೇಳಿದೆ, ಲೆಗ್ ಪೀಸ್ ಇಡೀನೇ ಕೊಡಬೇಕು. ಇವ್ರನ್ನೋರು ಕಟ್ ಮಾಡಿಕೊಟ್ರು. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು. ಹಾಗೆ ಬರ್ತಾ ಗೋಬಿ ನೋಡಿದ್ವಿ, ಗೋಬಿ ಬೇಕು ಅನಿಸ್ತು, ಅದಕ್ಕೆ ಮಕ್ಕಳಿಗೆ ಗೋಬಿ ಪಾರ್ಸಲ್ ತೊಗೊಂಡು ನಾನೊಂದು ಮಸಾಲೆ ತಿಂದೆ. ಹೆಂಗೇನುಂಡೆ ಇವತ್ತಿನ ಕಿವಿ ಮಾತು, ಒಬ್ಬನೇ ಇದ್ದೀನಿ ಅಂತ ಹೆದರಬೇಡ, ಒಬ್ಬನೇ ಸಾಕು ಎಂದು ಮುನ್ನುಗ್ಗು. ಇವತ್ತಿನ ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.